ಗೊತ್ತು, ಸುಮ್ಮನೆ ಇದೆ ಇವಾಗ ಲಾಸ್ಟ್ ಟೈಮ್ ಮಾಡಿದ್ದೀನಲ್ಲ, ಯತ್ನಾಳ್ ಅವರು ನಮ್ಮ ಹೊಗಳಿದಾರೆ. ಲಾಸ್ಟ್ ಟೈಮ್ ನಮ್ಮ ಏನು ಇದು ವಾಲ್ಮೀಕಿ ಹಗರಣದ ಬಗ್ಗೆ ಹೇಳಿದಾರಲ್ಲ, ಹೊಗಳಿದ್ದಾರೆ. ಯತ್ನಾಳ್ ಅವರು ಈ ವಿಧಾನಸಭಾ ಅಧಿವೇಶನದಲ್ಲಿ ಪೂರ್ತಿಯಾಗಿ ನಮ್ಮೆಲ್ಲರಿಗೂ, ನಮ್ಮೆಲ್ಲಾ ಬಿಜೆಪಿ ಸದಸ್ಯರಿಗೆ ಸಹಕಾರ ಮಾಡ್ತಾರೆ. ಕಳೆದ ಬಾರಿ ಇನ್ನೊಬ್ರು ನಿಮ್ಮ ವಿರುದ್ಧ ಬಂದಿದ್ರು, ಅವರು ಈ ಬಾರಿ ಸಹಕಾರ ಎಲ್ಲರೂ ಯಾರ್ದು ವಿರೋಧ ಇರಲ್ಲ. ಇಲ್ಲ, ಮುಗ್ದೋಯ್ತದಲ್ಲ ಫಸ್ಟ್ ಇದ್ರಲ್ಲಿ. ಅದಾದ್ಮೇಲೆ 2 ಸದನ ಆಗಿದೆ. 2 ಸದನದಲ್ಲಿ ಏನು ಬಂತ? ಈಗ ಬೆಳಗಾವಿಯಲ್ಲಿ ಅಧಿವೇಶನ ಆದಾಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ವಿಚಾರವಾಗಿ ಪ್ರೆಸೆಂಟ್ ಹಾಗೆ ಆಗುತ್ತೆ. ಅದಕ್ಕೆ ಹೆಚ್ಚು ಒತ್ತನ್ನು ಕೊಡೋಕೆ ನಾನು ಮೊನ್ನೆ ಮೀಟಿಂಗ್ ಕರೆದಿದ್ದೀನಲ್ಲ, ಉತ್ತರ ಕರ್ನಾಟಕದ MLAಗಳನ್ನ ಕರೆದಿದ್ದೆ. ಮೀಟಿಂಗು ಕರೆದು ಅವ್ರಿಗೆಲ್ಲ ವಿಚಾರಗಳನ್ನೆಲ್ಲ ಕೊಟ್ಟಿದ್ದೀನಿ. ಮಾತಾಡಬೇಕು, ಅವರೇ ಮಾತಾಡಬೇಕು ಅಂತಾನು ಹೇಳಿದ್ರು. ನಾನು ಕೂಡ ಅವ್ರ ಸಪೋರ್ಟಿಯಾಗಿ ಮಾತಾಡ್ತೀನಿ. ಮತ್ತು ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದೆ, ಇದು ಉತ್ತರ ಕರ್ನಾಟಕದ ಸಮಸ್ಯೆ ಹೆಚ್ಚು. ಅದರಿಂದ ಅದನ್ನು ಅವರ ನಮ್ಮ ಎಲ್ಲ ಶಾಸಕರ ಜೊತೆ ಮಾತಾಡ್ತೀನಿ, JDSನ ನಾಯಕರ ಜೊತೆ ಮಾತಾಡಿ ವಕ್ಫ್ ಬೋರ್ಡ್ ವಿಚಾರವನ್ನ ತೆಗೆದುಕೊಳ್ಳುವಂತದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಲಾಸ್ಟ್ ಪ್ರಶ್ನೆ, ಈಗ ಹೈಕಮಾಂಡ್ ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ 2 ಬಣದವರು. ನಾಳೆ ಕೋರ್ ಕಮಿಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ ಅಂತ ಇದೆ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಚರ್ಚೆ ಆಗುತ್ತೆ ಯತ್ನಾಳ್ ವಿಚಾರದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ ಸರ್. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ನಾಳೆ ಎಲ್ಲರಿಗೂ ಸಭೆ ಮಾಡಿ ಒಂದು ಶಿಫಾರಸ್ ಕಳಿಸ್ಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ನಾಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ವಿಚಾರ ಚರ್ಚೆ ಬರುತ್ತಾ ಇಲ್ವಾ? ಯಾಕಂದ್ರೆ ನೀವೀಗ ಹೈಕಮಾಂಡ್ ಬಳಿ ಹೋಗಿ ಬಂದಿದ್ದಾರೆ. ನನ್ಗೇನು ಗೊತ್ತಿಲ್ಲ, ಚರ್ಚೆ ಬಂದ್ರೆ ಗೊತ್ತಿಲ್ಲ ನನ್ಗಿನ್ನ. ಈಗ ನಮ್ಮ ಏನೇನ್ ಬರ್ತೈತೆ ಅಂತ ಹೇಳಕ್ಕೆ ನಾನೇನ್ ಜ್ಯೋತಿಷ್ಯನ ಅಲ್ಲ. ಈಗ ಜ್ಯೋತಿಷ್ಯನ್ ಜಾಸ್ತಿ ನಂಬೋದು DK ಶಿವಕುಮಾರ್ ಅವರು. ಅದಕ್ಕೆ ನೀವು ಅವ್ರ ಹತ್ರ ಹೋಗಿ ಕೇಳಿ. ನಮ್ಗೆ ಯಾವ್ದು ನಿಮ್ಮ ನಾಯಕರಿಗೆ ನಿಮ್ಮವರೇ ಯಾರು ಮಾತಾಡ್ತಾ ಹೇಳಿರೋದು 7ನೇ ತಾರೀಕಿಗೆ ಚರ್ಚೆ ಮಾಡ್ತೀವಿ. ನನಗ್ ಬಂದಿಲ್ಲ, ಬಂದಾಗ ನೋಡ್ತೀನಿ ನಾನು ಕೋರ್ ಕಮಿಟಿಯಲ್ಲಿ ಇದ್ದೀನಿ. ಬಂದ್ರೆ ಏನ್ ಬರ್ತೈತೆ ಅಂತ ನಮಗೂ ಗೊತ್ತಿಲ್ಲ. ಇನ್ನು ಅಜೆಂಡಾ ಫಿಕ್ಸ್ ಮಾಡಿ ನಮ್ಗೆ ಕಳಿಸಿಲ್ಲ. ಬಂದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನನ್ಗನ್ಸುತ್ತೆ ಒಳ್ಳೇದಾಗುತ್ತೆ, ಸುಖಾಂತಿ ಆಗುತ್ತೆ. ಈ ಸಮಸ್ಯೆಗಳೆಲ್ಲ ಈ ವಾರದಲ್ಲಿ ನಿವಾರಣೆ ಆಗುತ್ತೆ.